ಮಧುರೈ. ಮಧುರೈ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಭಾಳ ದಿನ ಆಗಿತ್ತು ವಿಡಿಯೋ ಮಾಡಿದ್ದಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಆಫೀಸ್ ಕೆಲಸ ಅದ್ರಾಗ ಸ್ವಲ್ಪ ಭಾಳ ಬ್ಯುಸಿ ಆಗಿಬಿಟ್ಟಿದ್ವಿ. ಸೊ ಎಲ್ಲೂ ರೈಡ್ ಹೋಗೋಕ್ಕಾಗಿಲ್ಲ. ಸೊ ಫೈನಲಿ ಇವತ್ತು ರೈಡಿಗೆ ಹೊಂಟೀವಿ. ತಮ್ಮನಿಲ್ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಲೈಕ್ ಎಲ್ಲೋ ಹೊಂಟೇವಂತ. ವಿ ಆರ್ ಗೋಯಿಂಗ್ ಟು ಮಧುರೈ ಆ್ಯಂಡ್ ಇಟ್ಸ್ 4:37 ಇನ್ ದ ಮಾರ್ನಿಂಗ್. ಆ್ಯಕ್ಚುಲಿ 4 ಗಂಟೆಗೆ ಬಿಡು ಪ್ಲ್ಯಾನ್ ಇತ್ತು, ಬಟ್ ಸ್ವಲ್ಪ ಲೇಟ್ ಆಯ್ತು ರೆಡಿ ಆಗ್ತಾ. ಯಾ ಸೊ ಬೈಕ್ ಕೋಲ್ಡ್ ಸ್ಟಾರ್ಟ್ ಆಗತೈತಿ, ಆಲ್ರೆಡಿ ಆಗೈತಿ. ಸೊ ಇಲ್ಲಿಂದ ಆಲ್ಮೋಸ್ಟ್ 7.5 hours ಜರ್ನಿ ತೋರ್ಸೋದೈತಿ. ಸೊ ಬ್ರೇಕ್ಫಾಸ್ಟ್ ಬ್ರೇಕ್ ಅದು ಸ್ವಲ್ಪ ವಾಟರ್ ಬ್ರೇಕ್ ಎಲ್ಲ ತೊಗೊಳ್ತಾ ಆಲ್ಮೋಸ್ಟ್ 9 hours ಅಂತೂ ಬೇಕು. ಅರೌಂಡ್ 400 kilometer ಆಗ್ತೈತಿ ಮಧುರೈ ಇಲ್ಲಿಂದ. ಹೋಪ್ಫುಲಿ ಎಷ್ಟು ಜಲ್ದಿ ಆಗ್ತೈತಿ ಅಷ್ಟು ಜಲ್ದಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಕ್ಲೈಮೇಟ್ ಮಸ್ತ್ ಆಗೈತಲ್ಲ? ಮಸ್ತ್ ಆಗೈತಿ. ಥಂಡಿನೂ ಐತಿ ಸ್ವಲ್ಪ. ಅಲ್ಲಲ್ಲೇ ಎಲ್ಲಾರ ಸ್ವಲ್ಪ ಡ್ರಿಸ್ಲಿಂಗ್ ಆಗತೈತಿ. ಲೈಟ್ ಡ್ರಿಸ್ಲಿಂಗ್ ಆಗೈತಿ ಗೈಸ್. ನಿಮ್ಮ ಕ್ಯಾಮ್ರಾದಾಗ ಕಾಣಿಸೋದೈತಿ ಗೊತ್ತಿಲ್ಲ, ಬಟ್ ಭಾಳ ಲೈಟ್ ಆಗೈತಿ. ಲೈಕ್ ಫಾಗ್ ಬೀಳ್ತೈತಲ್ಲ ಆ ಟೈಪ್ ಡ್ರಿಸ್ಲಿಂಗ್ ಐತಿ. ಕ್ಲೈಮೇಟ್ ಅಂತೂ ಮಸ್ತ್ ಕೋಲ್ಡ್ ಆಗೈತಿ. ಹೊಸ ರೋಡ್ ಜಾಯ್ನ್ ಆಗ್ಯಾವ ಬಂದೆ. ಕರೆಂಟ್ಲಿ ಹೊಸ ರೋಡ್ ಅಂತಾರಲ್ಲ, ಹೊಸ ರೋಡ್ ಸರ್ಕಲ್ ಕ್ರಾಸ್ ಆಗಿ ಟುವರ್ಡ್ಸ್ ಎಲೆಕ್ಟ್ರಾನಿಕ್ ಸಿಟಿ ಹೊಂಟೇವಿ. ಮಧುರೈ ಇನ್ನೂ ಅರೌಂಡ್ 402 kilometer ತೋರ್ಸೋದೈತಿ. ಆಲ್ಮೋಸ್ಟ್ 7 hours ಅನ್ಕೋತೇನೆ. 7 hours ಟು ರೀಚ್ ವಿದೌಟ್ ಬ್ರೇಕ್. ಅದು ವಿತ್ ಬ್ರೇಕ್ ಅಡಿಷನಲಿ 1.5 hour 1-2 hours ಎಕ್ಸ್ಟ್ರಾನ ಇಡಿ. ಬ್ರೇಕ್ಫಾಸ್ಟ್ ವಾಟರ್ ಬ್ರೇಕ್ ಅದೆಲ್ಲ ತಗೊಂತ 1-2 hours ಎಕ್ಸ್ಟ್ರಾನ ಆಗ್ತೈತಿ. ಹಂಗಿದ್ರೆ ಆಲ್ಮೋಸ್ಟ್ 12:30 1 ಮ್ಯಾಕ್ಸ್ ಅನ್ಕೋತೀನಿ. 1 ಗಂಟೆ ಮಟ್ಟ ರೀಚ್ ಆಗ್ತೈತಿ. ಆ್ಯಕ್ಚುಲಿ ಇವತ್ತೇನು ಜಾಸ್ತಿ ಮಾಡೋದಿಲ್ಲಲ್ಲ, ಟೆಂಪಲ್ಗೂ ನಾಳೆ ಬೆಳಗ್ಗೆ ಹೋಗೋದೈತಿ. ಸೊ ಇವತ್ತು ಅದು ಇನ್ನೊಂದು ಯಾವುದೋ ಟೆಂಪಲ್ ಐತಲ್ಲ, ಅಲ್ಲಿಂದ 20 kilometers ಯಾವುದೋ ನಿಯರ್ ಬೈ ಹಿಲ್, ಅಲ್ಲಿಂದ ನಮ್ಮ ಸ್ಟೇಯಿಂದ 120 kilometers. ಅಲ್ಲಿ ಟೆಂಪಲ್ ಮುಗಿಸ್ಕೊಂಡು ಆಮೇಲೆ ಈವ್ನಿಂಗ್ ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಧುರೈ ಸ್ಟ್ರೀಟ್ ಎಕ್ಸ್ಪ್ಲೋರ್. ನಾವು ಫಸ್ಟ್ ಟೈಮ್ ಹೊಂಟೀವಿ ಮಧುರೈಗೆ, ಮೊದಲು ಹೋಗಿಲ್ಲ. ಲೈಕ್ ಟೆಂಪಲ್ ಭಾಳ ಫೇಮಸ್ ಐತಲ್ಲ, ಸೊ ಭಾಳ ದಿನದಿಂದ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಮಧುರೈ, ರಾಮೇಶ್ವರಂ, ಧನುಷ್ಕೋಡಿ. ಸೊ ಇವತ್ತು ಬಂತದ ಡೇ. ಆ್ಯಕ್ಚುಲಿ ನಾವು ಥರ್ಸ್ಡೇ ಫ್ರೈಡೇ 2 ದಿನ ಸೂಟಿ ಹಾಕ್ಕೊಂತೀವಿ. ಯಾಕಂದ್ರೆ ಎಲ್ಲ ಕಡೆ ವೀಕೆಂಡ್ಸ್ನಾಗ ಈಗಂತೂ ಎಲ್ಲರೂ ಭಾಳ ಟ್ರಾವೆಲ್ ಮಾಡತ್ತಾರ. ಸೊ ಎಲ್ಲ ಕಡೆ ಭಾಳ ಅಂದ್ರೆ ಭಾಳ ಕ್ರೌಡ್ ಇರ್ತೈತಿ. ಸೊ ಕ್ರೌಡ್ ಅವಾಯ್ಡ್ ಮಾಡೋಕ್ಕೆ ನಾವು ಬೆಟರ್ 2 days ಲೀವ್ ಹಾಕಿ ನಾವು ಹೋಗೋದು ಬೆಟರ್ ಅಂತ ಅನ್ನಿಸ್ತೆ. ವಿಲ್ ಬಿ ಬ್ಯಾಕ್ ಟು ಬೆಂಗ್ಳೂರ್ ಆನ್ ಸಂಡೇ. ಸೊ ಆ್ಯಕ್ಚುಲಿ 4 places ಹೋಗೋದು ಪ್ಲ್ಯಾನ್ ಆಗೈತಿ. 3 nights 4 days. ಫಸ್ಟ್ ಡೇ ವಿ ವಿಲ್ ಬಿ ಹಾಲ್ಟಿಂಗ್ ಇನ್ ಮಧುರೈ. ಸೊ ಮಧುರೈ ಎಕ್ಸ್ಪ್ಲೋರ್ ಆದಮೇಲೆ ನೆಕ್ಸ್ಟ್ ಡೇ ರಾಮೇಶ್ವರಂ ಹೋಗ್ತೀವಿ. ಸೊ ರಾಮೇಶ್ವರಂ ಒಳಗೆ 1 ದಿನ ಅಷ್ಟೇ. ಆಮೇಲೆ ಅದರ ನೆಕ್ಸ್ಟ್ ಡೇ ಅಲ್ಲಿಂದ ಕರಾಯ್ಕುಡಿ ಅಂತ ಒಂದೈತಿ. ಸೊ ಕರಾಯ್ಕುಡಿನಲ್ಲ ಅದು? ಸಾರಿ, ಕರಾಯ್ಕುಡಿನೇ ಅಲ್ಲ ಅದು? ಕರಾಯ್ಕುಡಿ. ಕರಾಯ್ಕುಡಿ ಐತಿ. ಕರಾಯ್ಕುಡಿ ಪ್ಲೇಸ್. ಸೊ ಬೇಸಿಕಲಿ ಚಟ್ಟಿನಾಡ್ ಫ್ಯಾಮಿಲೀಸ್ ಏನದಾವಲ್ಲ, ಚೆಟ್ಟಿನಾಡ್. ಸೊ ಚಟ್ಟಿನಾಡ್ ಟ್ರೇಡರ್ಸ್ ಅವ್ರದ್ದು ಬಿಲ್ಡ್ ಸಿಟಿ ಅದು ಆ್ಯಕ್ಚುಲಿ. ಸೊ ಮೆನ್ಷನ್ಸ್ ಅದೆಲ್ಲ ಚಲೋ ಐತೆ ಅಂತಂದ್ರೆ ಅಲ್ಲೊಂದು ದಿನ ಸ್ಟೇ ಮಾಡಿ ಸಂಡೇ ವಿಲ್ ಬಿ ಬ್ಯಾಕ್ ಟು ಬೆಂಗ್ಳೂರು. ನೋಡಿರಿ ವಿಡಿಯೋ ಲಾಸ್ಟ್ವರೆಗೂ. ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಡೂ. ಸೊ ಎಲ್ಲಿ ಬಂದು ಈಗ ಕೃಷ್ಣಗಿರಿ ಅಲ್ಲ? ಆಲ್ಮೋಸ್ಟ್ ನಿಯರ್ ಕೃಷ್ಣಗಿರಿ. ಆ ಕಡೆ ನೋಡ್ಬೋದು ಸನ್ರೈಸ್ ಆಗತೈತಿ. ಮಸ್ತ್ ಕ್ಲೈಮೇಟ್ ಆಗೈತೆ ಗಾಯ್ಸ್. ಸೊ ಅಷ್ಟು ಮಸ್ತ್ ಕೋಲ್ಡ್ ಐತಿ ಕ್ಲೈಮೇಟ್. ಅಷ್ಟೊಂದು ಶೆಕೆ ಇಲ್ಲ. ಟ್ರಾಫಿಕ್ಕು ಕಂಪ್ಯಾರಿಟಿವ್ಲಿ ಓಕೆ, ಅಷ್ಟೊಂದು ಜಾಸ್ತಿ ಏನಿಲ್ಲ. ರೆಸ್ಟೋರೆಂಟ್ ನೋಡತ್ತೀವಿ ಎಲ್ಲರ. ಸೇಲಂ 114. ಸೊ ಕೃಷ್ಣಗಿರಿನೇ ಇದೆ. ಸೊ ಐ ಥಿಂಕ್ ಲೆಫ್ಟ್ ಹೋದ್ರೆ ಮೋಸ್ಟ್ಲಿ ಇದು ಅನ್ಸೈತಲ್ಲ ಪಾಂಡಿಚೇರಿ. ಲಾಸ್ಟ್ ಟೈಮ್ ನಾವು ಹಂಗೆ ಹೋಗಿತ್ತಲ್ಲ, ಇದಾದ್ಮೇಲೆ ಮೋಸ್ಟ್ಲಿ ಇಲ್ಲಿ ಕೆಳಗೆ ತಗೊಂಡು ಇಲ್ಲಿ ಡೈವರ್ಷನ್ ತಗೋಬೇಕು. ಇಲ್ಲಿ ಕೆಳಗೆ ಡೈವರ್ಷನ್ ಇತ್ತು.
ಹಾಂ. ಸೊ ಹಿಂಗೆ ಸ್ಟ್ರೇಟ್ ಹೋದ್ರೆ ಹಿಂಗಲ್ಲ. ವ್ಯೂ ನೋಡಿ ಮಸ್ತ್ ಐತಲ್ಲ ಮುಂದೆ. ಹಾಂ, ಕ್ಲೈಮೇಟ್ ಒಟ್ಟು ಹಿಂಗೆ ಇರಲಿ ಅನ್ನತ್ತೇನು ಫುಲ್ ಡೇ. ಹಾಂ, ಕ್ಲೈಮೇಟ್ ಮಸ್ತ್ ಆಗೈತಿ. ಸೊ ಇನ್ನು 344 ಕಿಲೋಮೀಟ್ರ್ ಐತಿ. ಒಂದು ಸ್ಮಾಲ್ ವಾಟರ್ ಬ್ಯಾಗ್ ತೊಗೊಂಡಿದ್ವಿ, ನೀರು ಬಾಟ್ಲ್ ತರೋದು ಮರ್ತಿದ್ವಿ ಮನೆಯಿಂದ. ಸೊ ಇಲ್ಲೇ ಕೃಷ್ಣಗಿರಿ ಒಳಗೆ ಒಂದು ವಾಟರ್ ಬಾಟಲ್ ತೊಗೊಂಡ್ವಿ. ಅದು ಹೋಟೆಲ್ ಅಷ್ಟು ಚಲೋ ಕಾಣಿಸತ್ತಿಲ್ಲ. ಆ್ಯಕ್ಚುಲಿ ಕೃಷ್ಣಗಿರಿಗಿನ ಮೊದಲ ಸರ್ವಣ್ಣ ಭವನ ಐತಿ ಮೋಸ್ಟ್ಲಿ ಇಲ್ಲಿ, ಆಮೇಲೆ A2B ಐತಿ. ಲೈಕ್ ಭಾಳ ಅವಿನ್ನ ಸ್ಟಾರ್ಟ್ ಆಗಿದ್ದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅವಿನ್ನ ಮೋಸ್ಟ್ಲಿ ಸ್ಟಾರ್ಟ್ ಆಗಿದ್ದಿಲ್ಲ ಅನ್ಸುತ್ತೆ. ನೋಡಿ ಇವು ಎಲ್ಲ ಹೋಟೆಲ್ ಬಂದದಾವು. ಇನ್ನ ಆಲ್ಮೋಸ್ಟ್ ಯಾವ ಸ್ಟಾರ್ಟ್ ಆಗಿಲ್ಲ. ಹಾಂ, ಈಗ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ವಿ ಯಾವ ಹೋಟೆಲ್? ಸರ್ವಣ ಭವನ್ ಅಂತ. ಧರ್ಮಪುರಿ ಆಲ್ಮೋಸ್ಟ್ ಇನ್ನೊಂದು 10 ಕಿಲೋಮೀಟರ್ಸ್ ಇರ್ಬೋದು ಅನ್ಸುತ್ತೆ. ಕ್ರಾಸ್ ಆಯ್ತು ಒಂದು ನಿಲ್ಸೇವಿ. ಸೊ ಇಲ್ಲಿ ಗೀ ಪುಡಿ ಇಡ್ಲಿ ತೊಗೊಂಡೇವಿ. ಸೊ ಇದ್ರ ಜೊತೆ 3 ಟೈಪ್ ಚಟ್ನಿ ಕೊಟ್ಟಾರ, ಸಾಂಬಾರು ಕೊಟ್ಟಾರ, ಆಮೇಲೆ ಇಡ್ಲಿ. ಇದ್ರ ಮ್ಯಾಗ ಸ್ವಲ್ಪ ಗೀ ಹಾಕಿ ಪುಡಿ ಹಾಕ್ಯಾರ. ಹೊಟ್ಟೆ ಅಂತೂ ಭಾಳ ಕೆಟ್ಟ ಹಸ್ದಿತ್ತ. ಚಲೋ ಐತಿ ಟೇಸ್ಟ್, ಓವರಾಲ್ ಮಸ್ತ್ ಐತಿ. ಸೊ ಈ ರೋಡ್ನಾಗ ಬಂದ್ರೆ ಸ್ಟಾಪ್ ಮಾಡಿರಿ, ಚಲೋ ಐತಲ್ಲಿ. ಸೊ ಇಟ್ಸ್ ಆಲ್ಮೋಸ್ಟ್ ಎಷ್ಟಾಗಿದೆ ಟೈಮು? 7:40. ನಡಕ್ಕೆ ಒಂದೇ ಬ್ರೇಕ್ ತೊಗೊಂಡಿದ್ವಿ ನಾವು, ವಾಟರ್ ಬ್ರೇಕ್ ಅಷ್ಟೇ, ಮತ್ತೆಲ್ಲೂ ನಿಂತಿದ್ದಿಲ್ಲ. ಕಂಟಿನ್ಯೂ ಬೆಂಗಳೂರಿಂದ ಬಿಟ್ಟಿದ್ದೆ. ಸೊ ಈಗ ಸ್ವಲ್ಪ ಹೊಟ್ಟೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಸ್ವಲ್ಪ ನಾಷ್ಟ ಮಾಡತ್ತೀವಿ. ಸೊ ಇಲ್ಲಿಂದ ನಾಷ್ಟ ಮಾಡಿ ಬಿಟ್ವಿ ಅಂತಂತಂದ್ರೆ ಆಲ್ಮೋಸ್ಟ್ ಇನ್ನೊಂದು 5 hours ಆಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಸ್ವಲ್ಪ ಹ್ಯುಮಿಡಿಟಿ ಸ್ಟಾರ್ಟ್ ಆಗೈತಿ, ಲೈಕ್ ಬಿಸಿಲು ಸ್ಟಾರ್ಟ್ ಆಗೈತಿ. ಬಟ್ ಕಂಪ್ಯಾರಿಟಿವ್ಲಿ ಇನ್ ಬಿಟ್ವೀನ್ ಸ್ವಲ್ಪ ಇತ್ತು, ಮತ್ತು ಈ ಕಡೆ ಸ್ವಲ್ಪ ಟೆಂಪ್ರೇಚರ್ ಡೌನ್ ಐತಿ. ಈ ಕಡೆ ಸ್ವಲ್ಪ ಡೌನ್ ಐತಿ. ಸ್ವಲ್ಪ ಆಗಲೇ ಸ್ವಲ್ಪ ನಡುಗೆ ಜಾಸ್ತಿ ಆಗಿತ್ತು ಟೆಂಪ್ರೇಚರ್. ನೋಡೋಣ ಚೆನ್ನಾಗಿರತ್ತೆ ಮೋಸ್ಟ್ಲಿ. ಅಲ್ಲಿಯೂ ಮಧುರೈನಾಗೂ ಶೆಕೆ ಇರುತ್ತೆ ಅನಿಸೈತಿ ಮೋಸ್ಟ್ ಪ್ರಾಬಬ್ಲಿ. ಸೊ ಒಂದು ಫ್ಯೂಲ್ ಬ್ರೇಕ್ ತೊಗೊಂಡಿದ್ವಿ. ಲೈಕ್ ಫ್ಯೂಲ್ ಆಲ್ಮೋಸ್ಟ್ 150 ಕಿಲೋಮೀಟರ್ ರೇಂಜ್ ಅಷ್ಟು ಉಳಿದಿತ್ತು. ಲೈಕ್ ಇಲ್ಲೇ ಹಚ್ಚೇವಿ ಇಲ್ಲೇ ಪೆಟ್ರೋಲ್ ಬಂಕ್ನಾಗ. ಲೈಕ್ ಬ್ರೇಕ್ಫಾಸ್ಟ್ ಮಾಡಿ ಆಲ್ಮೋಸ್ಟ್ 8 ಗಂಟೆಗೇನೋ ಬಿಟ್ಟಿದ್ವಿ. ಸೊ ಇಟ್ಸ್ ಆಲ್ಮೋಸ್ಟ್ 9:50. ಕಂಟಿನ್ಯೂಸ್ ಅಲ್ಲಿಂದ ಮತ್ತೆ ಎಲ್ಲಿ ಸ್ಟಾಪ್ ತೊಗೊಂಡಿಲ್ಲ. ಸೊ ವಾಟರ್ ಬ್ರೇಕು ಬೇಕಾಗಿತ್ತು. ಸೊ ಸ್ವಲ್ಪ ಫ್ಯೂಲ್ ಹಾಕ್ಸ್ಕೊಂಡು ಸ್ವಲ್ಪ ನೀರು ಕುಡ್ದು ಲಿಮ್ಕಾನು ತೊಗೊಂಡೇವೀಗ. ಎಸ್, ಲಿಮ್ಕಾ ಕುಡ್ದು ವಿಲ್ ಲಿವ್ ಇನ್ 5-10 minutes. ಸ್ವಲ್ಪ ಮಸ್ತ್ ಗಾಳಿ ಬಿಟ್ಟಿತ್ತಿಲ್ಲಿ. ಯಾವ ಊರಿದೆ? ಇಲ್ಲಿಂದ ಆಲ್ಮೋಸ್ಟ್ 180 ಕಿಲೋಮೀಟರ್ ಉಳಿದೈತಲ್ಲ ಮದುವೆ. 180 ಕಿಲೋಮೀಟರ್ನ ಉಳಿದೈತಿ. 3 hours, 3 hours ಬೇಕು ಮೋಸ್ಟ್ಲಿ ರೀಚ್ ಆಗಕ್ಕೆ. ಗಾಳಿ ಮಸ್ತ್ ಬಿಟ್ಟೈತಿ ಇಲ್ಲಿ. ಹಾಂ, ಪೆಟ್ರೋಲ್ ಬಂಕ್ ದೊಡ್ಡದೈತಿ. ಅಲ್ಲಿ ಮಟ್ಟ ಫುಲ್ಲು ನೋಡಿ. ಹೈವೇ ಮ್ಯಾಗ ಐತಲ್ಲ, ಹೈವೇ ಮ್ಯಾಗ ಯೂಶ್ವಲಿ ಸ್ವಲ್ಪ ದೊಡ್ಡವು ಇರ್ತಾವೆ, ಯಾಕಂದ್ರೆ ಟ್ರಕ್ಸ್ ಎಲ್ಲ ಬರ್ತಾವಲ್ಲ. ಸೊ ಪಾರ್ಕಿಂಗ್ ಜಾಗ ಬೇಕಲ್ಲ. 10 ನಿಮಿಷ ರೆಸ್ಟ್ ಮಾಡಿ ಕಂಟಿನ್ಯೂ ದಿ ರೈಡ್. ಕಾವೇರಿ ನದಿ ನೋಡಿದೆ, ಬೋರ್ಡ್ ಹಾಕಿದ್ರ, ಕಾವೇರಿ ಬ್ರಿಡ್ಜ್ ಅಂತ ಬೋರ್ಡ್ ಹಾಕಿದ್ರು. ದೊಡ್ಡದೈತಲ್ಲ ಭಾಳ. ಎಷ್ಟು ವೈಡ್ ಐತಿ ನೋಡು ಅಲ್ಲಿ ಮಟ. ಅದನ್ನ ಭಾಳ ದೊಡ್ಡದೈತಿ. ನೀರು ಅದಾವ ಅಂದ್ರು. ನೀರು ಅದಾವ. ಗಾಳಿ ಮಾತ್ರ ಸಿಕ್ಕಾಪಟ್ಟಿ ಬಿಸಾದೈತಪ್ಪ ಅಲ್ಲ. ಭಾಳ ಹೆಲ್ಮೆಟ್ ಹಿಂಗಿಂಗ್ ಆಗ್ತದೆ, ಅಷ್ಟು ಗಾಳಿ ಐತಿ. ತಲೆ ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಆ ಕಡೆ ಹೊಂಟೈತಿ. ಬಟ್ ಗಾಡಿ ಅಷ್ಟು ಅಲಾಡತ್ತಿಲ್ಲ, ಗಾಡಿ ಸ್ವಲ್ಪ ಹೆವಿ ಐತಲ್ಲ. ಅದ್ರ ಮ್ಯಾಗ ಲಗೇಜ್ ಮತ್ತು ನಾವು ಕುಂತೇವಿ, ಅಷ್ಟು ಗಾಡಿಗೆ ವೇಟ್ ಜಾಸ್ತಿ ಆಗೈತಿ. ಗಾಡಿ ಏನು ಅಷ್ಟು ಅಲಾಡತ್ತಿಲ್ಲ, ಬಟ್ ಹೆಲ್ಮೆಟ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಹೊಂಟೈತಿ. ಭಾಳ ಐತಿ ಗಾಡಿ. ಕ್ಲೈಮೇಟ್ ಅಷ್ಟು ಬಿಸಿ ಇಲ್ಲ. ಓಕೆ. ತಮಿಳ್ನಾಡು ಕಂಪೇರ್ ಮಾಡಿದ್ರೆ ಭಾಳ ಇರ್ಬೇಕು, ಬಟ್ ಅಷ್ಟಿಲ್ಲ. ಎಕ್ಸ್ಪೆಕ್ಟೆಡ್ಕಿನ್ನ ಕಡಿಮೆ ಐತಿ. ಸೊ ಸಡನ್ಲಿ ಸಿಕ್ಕಾಪಟ್ಟಿ ಗಾಳಿ ಸ್ಟಾರ್ಟ್ ಆಗೈತಿ. ಈ ಗಿಡ ನೋಡ್ಬೋದು ನೀವು ಇಲ್ಲಿ ಹೆಂಗೆ ಆಗತೈತಿ. ಭಾಳ ಗಾಳಿ ಐತಿ, ಸಿಕ್ಕಾಪಟ್ಟಿ. ಗಿಡ ಎಲ್ಲ ನೋಡ್ಬೋದು, ಫುಲ್ ಗಾಳಿ ಬಡತೈತಿ. ಫುಲ್ ಗಿಡ ಎಲ್ಲ ಅಲ್ಲಾಡತ್ತಾವ.
ಯಪ್ಪ ಭಾಳ ಗಾಳಿ ಐತಲ್ಲಿ. ಯಾವ ಊರಿದೆ? ದಿಂಡುಗಳು ಅನ್ಸುತ್ತಿದೆ. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಐತಿ. ನಾ ಇದು ವಿಂಡ್ಶೀಲ್ಡ್ ಸ್ವಲ್ಪ ದೊಡ್ಡದೈತಲ್ಲ, ಅದಕ್ಕೆ ಅಷ್ಟು ಅದಕ್ಕೆ- ಅನ್ಸತ್ತಿಲ್ಲ. ಹಾ, ಅದಕ್ಕೆ ಮುಂದಿನ ಅಷ್ಟು ಅನ್ಸತ್ತಿಲ್ಲ. ಬರಂಗಿಲ್ಲ. ಒಂದೊಂದ್ಸರಿ ಸೈಡಿಂದ ಗಾಳಿ ಬಂದ್ಮೇಲೆ ಸೈಡಿಂದ ಗಾಳಿ ಬಂತಂದ್ರೆ ಅಷ್ಟ ಫೀಲ್ ಆಗತೈತಿ. ಹೆಲ್ಮೆಟ್ ಆ ಕಡೆ ಈ ಕಡೆ ಅಲ್ಲಾಡತೈತಿ. ಅಯ್ಯೋ ಗಿಡ ನೋಡಿಲ್ಲ, ಗಾಡಿ 60 ಮ್ಯಾಗ ಹೊಂಟಂತಂದ್ರ ಪೂರಾ ರೋಡ್ ತುಂಬ ಹೊಂಟೈತಿ. ದುಗ್ಸಾತೈತಿ. ಇಲ್ಲ ಆ್ಯಕ್ಚುಲಿ ನಾ ಚೆಕ್ ಮಾಡಿದೆ, ಇದ್ರಾಗ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ದವ್ರು ನೋಟಿಸ್ ಇಶ್ಯೂ ಮಾಡ್ಯಾರ. ಇವತ್ತು ಹಿಸ್ಟಾರಿಕಲಿ July 2 ಇಸ್ ಅಬ್ಸಲ್ಯೂಟ್ಲಿ ವಿಂಡಿಯೆಸ್ಟ್ ಡೇ ಆಫ್ ದ ಎಂಟೈರ್ ಇಯರ್ ಇನ್ ದಿಸ್ ಕರೂರ್ ರೀಜನ್ ಅಂತ. ಹೌದಾ? ಅದಕ್ಕೆ ಇಷ್ಟ ಐತಿ. ದಿಸ್ ಇಸ್ ಡ್ಯೂ ಟು ಆ್ಯಕ್ಟಿವ್ ಸೌತ್ ವೆಸ್ಟ್ ಮಾನ್ಸೂನ್ ಪ್ಯಾಟರ್ನ್ ಅಂತ. ಓಹೋ ನೋಡಿಲ್ಲ, ಗಿಡ ನೋಡಿಲ್ಲ. ಅಯ್ಯೋ ಗಿಡನ ಬಿಡಾತಿಲ್ಲ ಅದ ಗಾಡಿಯಲ್ಲಿ. ಯಾವ ಲೆಕ್ಕ ಭಾಳ ಐತಿ. ಅಯ್ಯೋ ಅಯ್ಯೋ ಹಗರ್ 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 ಫುಲ್ ದುಗ್ಸಾತೈತಿ. ಈ ಕಡೆ ಮತ್ತೆ ಸ್ವಲ್ಪ ಜಾಸ್ತಿನ ಆಗೈತೆ ಕಂಪ್ಯಾರಿಟಿವ್ಲಿ ಅವಾಗ ನೋಡಿದ್ಕಿಂತ. ಹಾ, ಈ ಕಡೆ ಮತ್ತೆ ಕಂಟಿನ್ಯೂಸ್ ಐತಿ ಗಾಡಿ. ಆಗಳಿಕಿನ ಜಾಸ್ತಿ ಐತಿ. ಆಗಳ ಗಾಡಿ ಎಲ್ಲ ಸರಿಯಾದಿದ್ದಿಲ್ಲ, ಈಗ ಫುಲ್ ಗಾಡಿನ ಸರಿಯಾದೈತಿ. ಮಧುರೈ ಮಧುರೈ ಏನತ್ತ? ಆ ಕಾರ್ದವ್ರು ಹಾ ಮೋಸ್ಟ್ಲಿ ಕೊಡೈಕೆನಾಲ್ ಹೊಂಟಿದ್ರು ಅನ್ಸುತ್ತೆ. ಹೌದೇನ? ಇಲ್ಲ, ಈಗ ಜಸ್ಟ್ ನಾವು ಆಗಲೇ ಅವ್ರನ್ನ ಪಾಸಾಗೆ ಬಂದ್ವಲ್ಲ. ಹಾ ಅದ ಹಾ ಅವರು ಕೊಡೈಕೆನಾಲ್ ಹೊಂಟಿದ್ರೇನ, ಮೋಸ್ಟ್ಲಿ ಎಲ್ಲರೂ ನಿಲ್ಲಿಸಿ ಮಾತಾಡ್ಸೋರು ಇದ್ರೇನ ಕೊಡೈಕೆನಾಲ್ ಹೋಗೋದಿತ್ತಂದ್ರ. ಓಹೋ ಅದಕ್ಕೆ ಕೇಳಿರ್ಬೇಕು ಅವರು. ಸ್ಟ್ರೇಟ್ ಲೆಫ್ಟ್ ರೈಟ್? ಸ್ಟ್ರೈಟ್ ಸ್ಟ್ರೈಟ್ ಸ್ಟ್ರೈಟ್. ಯಾರು ಹೇಳ್ಬೇಕು? ನಾ ಹೇಳುತ್ತಾನ ನೀವು ಹಂಗೆ ಹೊಡ್ಕೊಂಡು ಹೋಗ್ತಿರ್ಬೇಕು. ಭಾರಿ ಬಿಡು. ಮತ್ತೆ Wait a minute. ಒಂದು 500 ಮೀಟರ್ಸ್ ಮ್ಯಾಗ ಲೆಫ್ಟ್ ಐತಿ. ಸಾರಿ ರೈಟ್. ಎಡಕ್ಕ ಬಲಕ್ಕ? ರೈಟ್. ಬಲಕ್ಕ? ಹಾ ಗೊತ್ತು ನಂಗೆ ಮ್ಯಾಪ್ ಓದಾಕ. ಬಂದು ರೂಮಿಗೆ ಚೆಕ್ ಇನ್ ಮಾಡಿ ಫ್ರೆಶ್ ಆದ್ವಿ. ಸೊ ಇದ ರೂಮ್, ಲೈಕ್ ಅನ್ನಪೂರ್ಣ ರೆಸಿಡೆನ್ಸಿ ಅಂತ. ಓಕೆ, ರೂಮ್ ಅಷ್ಟೇನು ದೊಡ್ಡದಿಲ್ಲ, ಬಟ್ ಓಕೆ. ವೇಟ್ ಸ್ವಲ್ಪ ಹೊತ್ತು ಅಷ್ಟೇ ಇರ್ತೀವಲ್ಲ, ಸೊ ನಡೀತೈತಿ. ಈಗ ಊಟಕ್ಕೆ ಹೊಂಟಿದ್ವಿ. ಯಾವ ಹೋಟೆಲ್ ಅದ? ಶ್ರೀ ಶಬರೀಶ್. ಶ್ರೀ ಶಬರೀಶ್. ಓಕೆ, ಅದೇನೋ ಸ್ವಲ್ಪ ಫೇಮಸ್ ಹೋಟೆಲ್ ಐತಂತ. ಸೊ ಅಲ್ಲಿ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಮೇಲೆ ಈವ್ನಿಂಗ್ ಒಂದು ಟೆಂಪಲ್ ಐತಿ, ಆ ಟೆಂಪಲ್ಗೆ ಹೋಗ್ತೀವಿ. ಸೊ ಅದಾದಮೇಲೆ ಮಧುರಾಯಮ್ಮನ ಮೇನ್ ಟೆಂಪಲ್ ಏನೈತಲ್ಲ, ಅದು ನಾಳೆ ಬೆಳಗ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ. ಈಗ ಸ್ವಲ್ಪ ಬಿಸಿಲು ಐತಿ, ಲೈನ್ದಾಗ ತ್ರಾಸ ಆಗ್ತೈತಿ. ಆಮೇಲೆ ಜನನೂ ಈಗ ಸ್ವಲ್ಪ ಭಾಳ ಇರ್ತಾರಂತೆ ಕ್ಯೂನಾಗ. ಬೆಳಗ್ಗೆ 4 ಗಂಟೆಗೆ ಅಷ್ಟು ಜನ ಇರೋಂಗಿಲ್ಲ ಅಂತಂದ್ರೆ. ಸೊ ಅವಾಗ ಹೋಗ್ತೀವಿ. ನೋಡೋಣ ಊಟ ಹೆಂಗೆ ಐತಿ ಅಂಥೇಳಿ. ಸೊ 2 ಮೀಲ್ಸ್ ತೊಗೊಂಡೇವಿ ಈಗ. 1 ಮೀಲ್ಸ್ 160, ಸೊ 2 ಮೀಲ್ಸಿಗೆ 220 ರೂಪೀಸ್ ಕೊಟ್ವಿ. ಈಗ ಸರ್ವ್ ಮಾಡತ್ತಾರ. ಬಟ್ ಎಲ್ಲರ ಪ್ಲೇಟ್ ನೋಡಿದ್ರೆ ಮಸ್ತ್ ಐಟಮ್ ಕಾಣಿಸತ್ತವೆ. ಸೊ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ತೇವೆ ಹೆಂಗೈತಿ. ಬೇಸಿಕಲಿ ನಮ್ಗೆ ಆಲೂಗಡ್ಡೆ ಪಲ್ಯ ಕೊಟ್ಟಾರ. ಆಮೇಲೆ ಇದೊಂದು ಮೊಸರು ದಿನ ಪಲ್ಯ ಐತಿ. ಆಮೇಲೆ ಇನ್ನೊಂದು ಗ್ರೇವಿ ಟೈಪ್ ಪಲ್ಯ ಐತಿ. ಒಂದೇನೋ ಚಟ್ನಿ ಕೊಟ್ಟಾರ, ಒಂದು ಪಾಪಡ್, ರೈಸ್ ಕೊಟ್ಟಾರ, ಮತ್ತೇನೇನೋ ಕೊಡತ್ತಾರ. ನೋಡೋಣ ಅಂತ ಏನೇನು ಕೊಡ್ತಾರ. ಈಗ ಸಾಂಬಾರು ಕೊಟ್ರೆ. ಸೊ ಸಾಂಬಾರು ಟೇಸ್ಟ್ ಮಸ್ತ್ ಐತಿ. ಸಾಂಬಾರು ಹಾಕ್ಸ್ಕೊಂಡಿ? ಇಲ್ಲ, ಇನ್ನೂ ಟ್ರೈ ಮಾಡ್ಬೇಕು. ಈ ದಾಲ್ ಟ್ರೈ ಮಾಡಿದೆ. ಲೆಟ್ ಮಿ ಟ್ರೈ. ಹಂಗೆ ಸಾಂಬಾರು ಇಟ್ಸ್ ಗುಡ್ ಆ್ಯಕ್ಚುಲಿ. ಚಲೋ ಇದೆ. ಫುಲ್ ಹೆವಿ ಕ್ಯೂ ಐತಿ, ಎಲ್ಲ ಕಡೆ ರಶ್ ಐತಿ. ಜಾಗ ಕ್ಯೂ ಐತಿ ಅಂದೆ, ಎಲ್ಲ ಕಡೆ ರಶ್ ಐತಿ. ಅಲ್ಲ ಅಡ್ಜಸ್ಟ್ ಮಾಡಿ ಪ್ಲೇಸ್ ಮಾಡಿ ಕೊಟ್ಟಾರ. ಎಷ್ಟಂತೂ ಐತಿ ನೋಡ್ಬೋದು. ಖಾಲಿ ಇಲ್ಲ, ಫುಲ್ ಐತಿ. ಮತ್ತೆ ಫುಲ್ ಫೇಮಸ್ ಐತಿ, ಅದಕ್ಕೆ ಇಷ್ಟು ರಶ್ ಐತಿ. ಊಟ ಮಾಡಿದ್ವಿ. ಊಟ ಅಂತೂ ಭರ್ಜರಿ ಇತ್ತು. ಲೈಕ್ ಇದೆ ಹೋಟೆಲ್ ಶ್ರೀ ಶಬರೀಶ್ ಅಂತ. ಚಲೋ ಇತ್ತು.
ಲೈಕ್ ಓವರಾಲ್ ಮಸ್ತ್ ಫಸ್ಟ್ ಕ್ಲಾಸ್ ವರ್ತ್ ಇತ್ತು ಅಂತ. 160 rupees ಮೀಲ್ಸ್. ಸೊ ಯಾರು ಬಂದ್ರೆ 100% ಟ್ರೈ ಟ್ರೈ ಮಾಡಿ. ಮಾಡ್ಬೋದು. ಇಟ್ಸ್ ಗುಡ್ ಆ್ಯಕ್ಚುಲಿ. ಏನು ಚಲೋ ಅನಿಸ್ತು ಅದ್ರಾಗ? ಹಾಂ, ಅದ್ರಾಗ ಅದು ಒಂದು ಕುಂಬಳಕಾಯಿ ಪಲ್ಯ ಐತಲ್ಲ, ಅದು ಮತ್ತು ಅದು ಲಿಕ್ವಿಡ್ ಪುಳಿಯೋಗರೆ ಅದು ಚಲೋ ಐತೆ. ಹಾಂ, ಆ್ಯಕ್ಚುಲಿ ಎಲ್ಲ ಚಲೋ ಐತೆ. ಓವರಾಲ್ ಎಲ್ಲ ಚಲೋ ಇತ್ತು. ರೈಸ್ ಎಲ್ಲ ಅನ್ಲಿಮಿಟೆಡ್ ಇರ್ತೈತಿ. ಎಲ್ಲ ಪಲ್ಯ ಸಾಂಬಾರು ಏನಾರ ಆಗಲಿ ಎಲ್ಲ ಅನ್ಲಿಮಿಟೆಡ್ ಇರ್ತೈತಿ. ಮಸ್ಟ್ ಟ್ರೈ. ಈಗ ರೂಮಿಂದ ಬಿಟ್ವಿ ಆಲ್ಮೋಸ್ಟ್ 5 o'clock, 4:55 ಟು ಬಿ ಪ್ರಿಸೈಸ್. ಸೊ ಇಲ್ಲಿ ಒಂದು 20 kilometers ದೂರ ಒಂದು ಗುಡಿ ಐತಿ. ಮಧುರೈ ಸಿಟಿಯಿಂದ ಆಲ್ಮೋಸ್ಟ್ 20 kilometers ಆಗ್ತೈತಿ. 40 minutes ಡ್ರೈವ್. ಅದೊಂದು ಫೇಮಸ್ ಗುಡಿ ಐತಿ. ಸೊ ಅಲ್ಲಿ ಹೊಂಟೇವಿ ಈಗ. ಏನದ ಹೆಸರು? ಒಂದು ನಿಮಿಷ, ಅದ್ರ ಅದು ಹೆಸರು ಭಾಳ ವಿಚಿತ್ರ ಐತಿ, ಸ್ವಲ್ಪ ದೊಡ್ಡದೈತಿ. ಸುಂದರರಾಜ ಪೆರುಮಲ್ ಟೆಂಪಲ್. ಸುಂದರರಾಜ ಪೆರುಮಲ್ ಟೆಂಪಲ್ ಅಂತ. ಹಾಂ, ಅಲ್ಗರ್ ಕೋವಿಲ್ ಅಂತ ಅಲ್ಲಿ ಅದು ಹಿಲ್ ಹೆಸರು. ಸೊ ಅಲ್ಲೊಂದು ಏನೋ ಸ್ವಲ್ಪ ಫಾರೆಸ್ಟ್ ಟೈಪ್ ಐತಿ, ಹಿಲ್ ಸ್ಟೇಷನ್ ಐತಿ. ಹಾಂ, ಲೆಫ್ಟ್. ಅಲ್ಲಿ ಹೊಂಟೇವಿ. ಸೊ ಈಗ ಸ್ವಲ್ಪ ಹ್ಯೂಮಿನಿಟಿ ಕಡಿಮೆ ಆಗೈತಿ. ಅದಕ್ಕೆ ಮಧ್ಯಾಹ್ನ ನಾವು ಬಂದಾಗಂತೂ ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ಆಲ್ಮೋಸ್ಟ್ ಎಷ್ಟು 42 degrees Celsius ತೋರ್ಸೋದಿತ್ತು. ಈಗ ಅರೌಂಡ್ 36 ತೋರ್ಸೋದೈತಿ. ಸ್ವಲ್ಪ ಟೆಂಪ್ರೇಚರ್ ಕೂಲ್ ಡೌನ್ ಆಗೈತಿ. ಬಂದೋಗ ಭಾಳ ಬಿಸಿಲಿತ್ತು. ಹಾಂ, ಬಂದಾಗ ಭಾಳ ಇತ್ತು. ಹೆಂಗಿತ್ರಿ ಎಕ್ಸ್ಪೀರಿಯನ್ಸ್ ಗುಡಿದ? ಹಾಂ, ಇಟ್ ವಾಸ್ ಟೂ ಡಿವೈನ್ ಆ್ಯಕ್ಚುಲಿ. ಒಳಗೆ ಫುಲ್ ಅಲೌಡ್ ಮಾಡಲಿಲ್ಲ ಕ್ಯಾಮ್ರಾ ಅದು, ಬಟ್ ಹಳಿ ಕಾಲದೈತಿ, ಬಕ್ಕಳು ದೊಡ್ಡದೈತಿ ಗುಡಿ. ಫುಲ್ ದೊಡ್ಡ ಪಿಲ್ಲರ್ ಮೇಲೆ ಮಸ್ತ್ ಐತಿ ಗುಡಿ. ಲಾರ್ಡ್ ವಿಷ್ಣುದೈತಿ. ಆಲ್ಮೋಸ್ಟ್ ಒಂದು 10 feet ಮೇಲೆನ ಐತಿ ಮೂರ್ತಿ. ಸೊ ಒಳಗೆ ದರ್ಶನ ತೊಗೊಂಬಂದ್ವಿ. ಲಾರ್ಡ್ ವಿಷ್ಣುದ ಸ್ಟ್ಯಾಚ್ಯೂ ಐತಿ. ಭಾಳ ದೊಡ್ಡದೈತಿ. ಲೈಕ್ ಒಳಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಇದ್ದಿದ್ದಿಲ್ಲ. ಸೊ ಇಲ್ಲಿ ಒಂದು ಡೋರ್ ಇತ್ತು. ಡೋರಿಂದ ಸ್ವಲ್ಪ ದೂರ ಇತ್ತದ ಸ್ಟ್ಯಾಚ್ಯೂ. ಒಳಗೆ ಜಸ್ಟ್ ದೀಪದ ಲೈಟ್ ಅಷ್ಟು ಹಾಕಿದ್ರೆ ಒಳಗೆ ಒಂಥರ ಪೀಸ್ ಇತ್ತು. ಲೈಕ್ ಯು ಕುಡ್ ಫೀಲ್ ದ ಎನರ್ಜಿ. ಚಲೋ ಐತಿ. ಮಸ್ಟ್ ವಿಸಿಟ್ ಮಧುರೈಗೆ ಬಂದರೆ. ಮಧುರೈಯಿಂದ ಜಸ್ಟ್ 1/2 hour 30 to 35 minutes ಅಷ್ಟು ದೂರ ಐತಿದೆ ಟೆಂಪಲ್. ಚಲೋ ಐತಿ, ಮಸ್ತ್ ಐತಿ. ಸೊ ಇಲ್ಲಿದೆ ಗೋಪುರಮು ಮಸ್ತ್ ಐತಿದೆ, ನೋಡ್ಬೋದ. ವಿಡಿಯೋದಾಗ ಅಷ್ಟು ಅನ್ಸತ್ತಿಲ್ಲ, ಬಟ್ ರಿಯಲ್ದಾಗ ಮಸ್ತ್ ಐತಿ. ಲೈಕ್ ಆರ್ಕಿಟೆಕ್ಚರ್ ಇದ್ರದೆಲ್ಲ. ಹೆಂಗೈತ್ರಿ? ಮಸ್ತ್ ಐತಿ. ಮಸ್ತ್ ಐತಿ. ನಾವು ತೊಗೊಂಡಿದ್ದು ಎಷ್ಟು 90 rupees. ಹಾಂ, 90 rupees ಜಿಗರ್ತಂಡ. ಫೇಮಸ್ ಸಮಥಿಂಗ್, ಫೇಮಸ್ ಜಿಗರ್ತಂಡ. ಫೇಮಸ್ ಜಿಗರ್ತಂಡ ಅಂಗಡಿ ಹೆಸರು ಫೇಮಸ್ ಜಿಗರ್ತಂಡ. ಹಾಂ, ನಾಟ್ ಬ್ಯಾಡ್. ಗುಡ್. ಹೌ ಎಕ್ಸಾಕ್ಟ್ಲಿ ಟೇಸ್ಟ್? ವಿ ಆರ್ ಟ್ರೈಂಗ್ ಫಸ್ಟ್ ಟೈಮ್ ಅಲ್ಲ, ಸೊ ಹಾಂ. ಆ್ಯಕ್ಚುಲಿ ಕೈಂಡ್ ಆಫ್ ಯಾವುದೋ ಒಂದು ಮಿಲ್ಕ್ ಐತೆ, ಬಾದಾಮ್ ಮಿಲ್ಕ್ ಟೈಪ್. ಹಾಂ, ಐಸ್ ಕ್ರೀಮ್, ಬಾಸುಂದಿ, ಮತ್ತು ಏನೇನೋ ಹಾಕ್ಯಾರ.
ಓಕೆ ಬಟ್ ಚಲೋ ಐತೆ. ಚಲೋ ಐತಿ. ಹೆಂಗೈತಿ? ಇಟ್ಸ್ ಗುಡ್ ಆ್ಯಕ್ಚುಲಿ. ಗುಡ್ ಮಸ್ತ್ ಐತಿ, ಒಂಥರ ಏನೋ ಡಿಫ್ರೆಂಟ್. ಮಸ್ತ್ ಐತಿ ಜಿಗರ್ತಂಡ. ಇದ್ರದ್ದು ಅಂಗಡಿ ಹೆಸರು ಫೇಮಸ್ ಜಿಗರ್ತಂಡ ಅಂತ. ಹಾಂ, ಸ್ಟೇ 100 ಮೀಟರ್ಸ್. ಸೊ ಇಲ್ಲಿ ಬೇರೆ ಬೇರೆ ಟೈಪ್ ಅದಾವೆ, ತೋರಿಸ್ತಾರೆ ನೋಡ್ರಿ. ವಿಡಿಯೋ ಪಾಸ್ ಮಾಡಿ ನೋಡ್ರಿ ಬೇಕಾರೆ. ಸೊ ನಾವು ತೊಗೊಂಡಿದ್ದದು ಫೇಮಸ್ ಸ್ಪೆಷಲ್ ಜಿಗರ್ತಂಡ 90 ರೂಪೀಸ್ ಏನೈತಲ್ಲ ಅದು. ಸೊ ಇಟ್ಟ ಬೇರೆ ಬೇರೆ ಅದಾವೆ ಇಲ್ಲಿ ಜ್ಯೂಸು ಅದೆಲ್ಲ. ಸೊ ಇಲ್ಲೇ ಜಿಗರ್ತಂಡ ಕುಡಿದು ಗುಡಿ ಕಡೆ ಬಂದಿದ್ವಿ ಅಡ್ಡಾಡಕ್ಕೆ. ಹಂಗೆ ಸುಮ್ಮನೆ ಮತ್ತೇನು ಕುಂದು ಮಾಡೋದು ಅಂಥೇಳಿ, ತಿನ್ನಕ್ಕೇನು ಸಿಗ್ತಾವೆ ಅಂಥೇಳಿ ಇಲ್ಲೊಂದು ಇಡ್ಲಿ ಅಂಗಡಿ ಇತ್ತು ಸ್ಟ್ರೀಟ್ ಸೈಡ್. ಇಲ್ಲಿ ಇಡ್ಲಿ ತೊಗೊಳತ್ತೇವೆ. ಹೊಟ್ಟೆ ಹಸಿದು ಸ್ವಲ್ಪ ಲೈಟಾಗಿ ಚಲೋ ಅನಿಸ್ತು. ಜನ ಸ್ವಲ್ಪ ಭಾಳ ಮಂದಿ ಇದ್ರೆ ಇಡ್ಲಿ ತೊಗೊಳತ್ತಿದ್ರೆ. ಸೊ ನೋಡೋಣ ಇಡ್ಲಿ ತಿಂದು ಹೆಂಗಿರೋದು ಅಂತೇಳಿ. हरी चटनी में कर दियो भैया अलग। ಓ ಮೈ ಗಾಡ್, 4 ಇಡ್ಲಿ ಬಂದವು ಅಂತ. ಫುಲ್ ಏನೋ ಎಲ್ಲ ಮಿಕ್ಸ್ ಮಾಡಿಬಿಟ್ರಲ್ಲ ಅದ್ರಾಗ. ಬಟ್ 4 ಇಡ್ಲಿ ಕೊಟ್ಟಾರ. 4 ಇಡ್ಲಿ, ಒಂದು ಪ್ಲೇಟಿಗೆ 4 ಇಡ್ಲಿ. ಹೆಂಗೈತಿ ನೋಡು ಟೇಸ್ಟ್? ಬಿಸಿ ಬಿಸಿ ಸುಡಾತೈತಿ. ಹೌದಾ? ಚಲೋ ಐತಿ. ಸೊ ಗುಡಿ ಒಳಗೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಅದಾವೆ. ಲೈಕ್ ಈ ಟೈಪ್ ಇವೆಲ್ಲ ಏನೇನು ಐಟಮ್ಸ್ ಅದಾವಲ್ಲ ಇವೆಲ್ಲ ಏನು ಅಲೌಡ್ ಇಲ್ಲ ಗುಡಿ ಒಳಗೆ. ಸ್ಕ್ರೀನ್ ಫ್ರೀಸ್ ಮಾಡಿ ನೋಡಿರಿ. ಲೈಕ್ ಇದೇನು ತೊಗೊಂಡು ಹೋಗಿ ಪ್ಲ್ಯಾನ್ ಮಾಡಿದೆ ಅಂತಂದ್ರೆ ಮೊದಲ ರೂಮ್ನಾಗ ಇಟ್ಟು ಬರ್ರಿ. ಬಟ್ ಮೊಬೈಲ್ ಆಮೇಲೆ ಚಪ್ಪಲೆಲ್ಲ ಡೆಪಾಸಿಟ್ ಮಾಡೋಕ್ಕೆ ಈ ಕಡೆ ಐತಿ ಸ್ಟ್ಯಾಂಡ್. ಲಾಕರ್ಸ್ ಅದಾವೆ ಇಲ್ಲಿ. ಸೊ ಲಾಕರ್ಸ್ನಾಗ ಇಟ್ಟು ಹೋಗ್ಬೋದು. ಬಟ್ ಬೆಟರ್ ಯೂಸ್ ಇಲ್ಲ ಅಂತಂತಂದ್ರೆ ರೂಮ್ನಾಗ ಇಟ್ಟು ಬರೋದು ಚಲೋ. ಸೊ ಗೈಸ್, ಹೊಸ ಅಪ್ಡೇಟ್. ಸೊ ಬೆಳಗ್ಗೆ ದರ್ಶನ ಹೋಗ್ಬೇಕಂತ ಮಾಡಿದ್ವಿ 4 ಗಂಟೆಗೆ. ಬಟ್ ಈಗ ನೋಡಿದ್ವಿ ಫುಲ್ ಖಾಲಿನೇ ಇತ್ತು. ಲೈಕ್ ಯಾರೂ ಇದ್ದಿದ್ದಿಲ್ಲ. ಲಿಟ್ರಲಿ ಒಂದು 10 ಜನ ಇದ್ರು ನಾವು ಒಳಗೆ ಅಷ್ಟೇ. ಸೊ ಇಲ್ಲಿ ಕೌಂಟರ್ದಾಗ ಹೇಳಿದ್ವಿ ಜನ ಅದಾರಣ ಅಂತ, ಯಾರೂ ಇಲ್ಲ ಅಂತಂದ್ರೆ. ಸೊ ಈಗ ಆಗ್ಬಿಡ್ತೈತೆ ಬಿಡು ಅಂಥೇಳಿ ಜಲ್ದಿ ಹೋದ್ವಿ. ಸೊ ಒಂದು 15-20 ಮಿನಿಟ್ಸ್ದಾಗ ಒಳಗೆ ಹೋಗಿ ಎಲ್ಲ ಮಾಡಿ ಬಂದ್ವಿ. ಚಲೋ ಐತಿ ಗುಡಿ. ಲೈಕ್ ಇಫ್ ಆರ್ ಪ್ಲ್ಯಾನಿಂಗ್ ಟು ಕಮ್ ಬರ್ಬೋದು. ಬಟ್ ಲೇಟ್ ನೈಟ್ ಬರ್ರಿ, ಇಲ್ಲ ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಬರ್ರಿ. ಈಗ ನಾವು ಲೇಟ್ ನೈಟ್ 9:30 ಕ್ಲೋಸ್ ಆಗ್ತೈತಿ. ಅಷ್ಟರೊಳಗೆ ಬರ್ರಿ, ಜನ ಅಷ್ಟಿರಂಗಿಲ್ಲ. ಮಾರ್ನಿಂಗ್ 5 ಗಂಟೆಗೆ ಗೇಟ್ ಓಪನ್ ಆಗ್ತೈತಿ. ಬಟ್ ಚಲೋ ಐತಿ ಗುಡಿ. ಬಟ್ ನೀವು ಬಂದಾಗಿಲ್ಲಿ ನಾವು ಬೆಳಗ್ಗೆ ಒಂದು ವಿಷ್ಣು ಟೆಂಪಲ್ ಹೋಗಿದ್ವಲ್ಲ. ಸೊ ನಾ ರೆಕಮೆಂಡ್ ಮಾಡೋದು ಅಂತಂದ್ರೆ ಇದು ಮಿಸ್ ಆದ್ರೆ ಪರವಾಗಿಲ್ಲ, ಅದಂತೂ ಹೋಗ್ರಿ. ಲೈಕ್ ಇಲ್ಲಿ ಅಷ್ಟು ಎನರ್ಜಿ ಫೀಲ್ ಬಂದಿಲ್ಲ ಒಳಗೆ. ಲೈಕ್ ಅಲ್ಲಿ ವಿಷ್ಣು ಟೆಂಪಲ್ ಬಂದಂಗೆ ಲೈಕ್ ಲಿಟ್ರಲಿ ದೇರ್ ವಾಸ್ ಸಮ್ ಫೀಲ್ ಅಲ್ಲ. ಹಾಂ, ಎನರ್ಜಿ ಇತ್ತು. ಹಾಂ 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 ಇಲ್ಲಿ ಸ್ವಲ್ಪ ಮಾಡರ್ನೈಸೇಷನ್ ಮಾಡ್ಯಾರ, ಪೇಂಟ್ ಗಿಂಟ್ ಆಮೇಲೆ ಹೊಸ ಏನೇನೋ ಕಟ್ಟ್ಯಾರ. ಸೊ ಅದ್ರ ಸಂಬಂಧ ಇರ್ಬೋದು. ಬಟ್ ಅಲ್ಲಿ ಲೈಕ್ ಹೆಂಗಿತ್ತು ಮೊದಲಿಂದನೂ ಓಲ್ಡ್ ಹಂಗೆ ಇಟ್ಟಾರ. ಅದನ್ನೇನು ಹೊಸದು ಮಾಡೋಕ್ಕೆ ಹೋಗಿಲ್ಲ. ಬಟ್ ವೆನ್ ಯು ಎಂಟರ್ ದಟ್ ಗರ್ಭಗುಡಿನೂ ಅವಾಗ ಅದು ಫೀಲೇ ಬೇರೆ. ಅದು ಎನರ್ಜಿ ಇಲ್ಲಿಲ್ಲ. ಇಲ್ಲಿಲ್ಲ ಅಷ್ಟೇ, ಅಷ್ಟು ಫೀಲ್ ಆಗಲಿಲ್ಲ. ಬಟ್ ಇಲ್ಲಿ ಬಂದಾಗ ಆ ಟೆಂಪಲ್ ಅಂತೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಅದರದ್ದು ಟೆಂಪಲ್ದು ನೇಮ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಅಲ್ಲಿ ಹೋಗೋದಂತೂ ಮಿಸ್ ಮಾಡಬೇಡ್ರಿ. 100% ರೆಕಮೆಂಡೆಡ್.